여러분 안녕하십니까? ಎಲ್ಲರಿಗೂ ಕೂಡ ನಮಸ್ಕಾರ. 우리는 지금 창세기 2장 이야기를 나누고 ಈ 있습니다. ಒಂದು ಸಮಯದಲ್ಲಿ ನಾವು ಆದಿಕಾಂಡ 2ನೇ ಕುರಿತಾಗಿ ಮಾತಾಡುತ್ತಿದ್ದೇವೆ. 여러분 창세기는 그냥 하나님의 천지를 창조한 이야기가 아닙니다. ಆದಿಕಾಂಡ ಸುಮ್ಮನೆ ದೇವರು ಒಂದು ಭೂಮಿಯನ್ನು ಆಕಾಶ ಉಂಟು ಮಾಡಿದ ಅಷ್ಟೇ ಅಲ್ಲ. 하나님은 그 모든 이야기 속에 당신의 마음을 ಆ 숨겼습니다. ಒಂದು ಇದರಲ್ಲಿ ವಾಕ್ಯದಲ್ಲಿ ದೇವರು ತನ್ನ ಹೃದಯವನ್ನು ಕೂಡ 근데 ಅಡಗಿಸಿದ್ದಾನೆ. 여러분들이 정말 진지한 마음으로 마음을 열어보면 하나님의 말씀이 여러분 속에 ನಾವು ನಮ್ಮ ಹೃದಯವನ್ನು ನಿಜವಾಗಿ ಕೂಡ ತೆರೆ ಮಾಡಿದರೆ ದೇವರ ಹೃದಯವನ್ನು ಕೂಡ ನಾವು ನೋಡಿಕೊಳ್ಳಬಹುದು. ಅದರಲ್ಲಿ 말씀 속에 하나님의 마음을 발견할 수가 있어요. ಆ ಒಂದು ವಾಕ್ಯಗಳಲ್ಲಿ ದೇವರ ಹೃದಯವನ್ನು ಕಂಡುಕೊಳ್ಳಬಹುದು ನಾವು. 여러분 우리가 그 룻기서에 나옴이라고 하는 여자가 있었어요. ಋತುಳ ಪುಸ್ತಕದಲ್ಲಿ ನೋಡುತ್ತೇವೆ ನೋವಮಿ ಎಂಬ ಒಂದು ಸ್ತ್ರೀ ಇದ್ದಾಳೆ. 그 나옴이라고 하는 여자가 다른 여자보다 지혜롭고 재치가 있었어요. ಆ ಒಂದು ನವಮಿ ಅಂತ ಒಂದು ಸ್ತ್ರೀ ಅವರೆಲ್ಲರಿಗಿಂತ ಆ ಒಂದು 어느 ಸ್ತ್ರೀಯರಿಗಿಂತ ಬಹಳ 날 그들이 ಬುದ್ಧಿವಂತಳಾಗಿದ್ದಳು. 살고 있는 그 베들레헴에 흉년이 왔지요. ಎಲ್ಲಿ ಅವರು ಬೆತ್ಲೆಹೇಮಲ್ಲಿ ಜೀವಿಸುತ್ತಿರುವಾಗ ಒಂದು ಸಾರಿ ಬರಗಾಲ 그 ಬಂತು. 흉년이 올 때 나오미는 베들레헴의 다른 모든 여자하고 달랐어요. ಯಾವಾಗ ಬರಗಾಲ ಬಂತು ನವಮಿ ಬಹಳ ವ್ಯತ್ಯಾಸವಾಗಿದ್ದಳು ಬೇರೆ ಒಂದು ಸ್ತ್ರೀಯರಿಗಿಂತ. 다른 모든 여자들은 그 흉년을 어렵게 그냥 견디고 ಎಲ್ಲ 있는데 ಒಂದು ಸ್ತ್ರೀ ಎಲ್ಲರೂ ಕೂಡ ಬಹಳ ಕಷ್ಟಪಟ್ಟು ಆ ಒಂದು ಬರಗಾಲದಲ್ಲಿ ಕೂಡ ಜೀವಿಸುತ್ತಿದ್ದಾರೆ. 나오미는 지혜롭고 재치가 있었기 때문에 ಯಾಕೆಂದರೆ ನವಮಿ ಬಹಳ ಒಂದು ಬುದ್ಧಿವಂತಳಾಗಿದ್ದ ನಿಮಿತ್ತ 물론 그들은 양식이 많은 모압으로 이사를 갔습니다. ತಕ್ಷಣವೇ ಆ ಒಂದು 모압 ಒಂದು ದೇಶಕ್ಕೆ ಹೋಗ್ಬಿಟ್ಟರು ಊಟಕ್ಕೋಸ್ಕರ. 모압에는 이제 흉년에 들지 않으면 양식이 ಆ 많았습니다. ಒಂದು 모압ಲ್ಲಿ ಯಾವುದೇ ತರದ ಬರಗಾಲ ಇರದ ನಿಮಿತ್ತ ಅಲ್ಲಿ ಬಹಳ ಊಟ ಇತ್ತು. 나오미가 모압에 있으면서 어떤 생각을 했겠습니까? ನವಮಿ 모압ಲ್ಲಿ ಇರ್ಬೇಕಾದ್ರೆ ಏನ್ ಅಂದುಕೊಂಡಿರಬಹುದು? 우리는 참 잘했어. ಒಳ್ಳೆ ಸಂಗತಿ ನಾವು ಇಲ್ಲಿ ಬಂದಿದ್ದೇವೆ. 바보 같은 녀석들은 베들레헴에 있다 지금 굉장히 굶주릴 거야. ಎಲ್ಲರೂ ಕೂಡ ಬೆತ್ಲೆಹೇಮ್ ಇದ್ದಾರೋ ಅವರೆಲ್ಲರೂ ಕೂಡ ಹಸಿವಿನಿಂದ ಸಾಯುತ್ತಿದ್ದಾರೆ. 내가 모압으로 이사 오기를 정말 잘했다. ನಿಜವಾಗ್ಲೂ ಒಳ್ಳೆ ಸಂಗತಿ ನಾವೆಲ್ಲರೂ ಕೂಡ 모압 ಬಂದಿದ್ದಕ್ಕಾಗಿ. 그래서 서서히 자기의 잘한 걸 느끼 자기를 신뢰하는 마음이 나오미에서 이제 자리를 잡게. ಹಂತವಾಗಿ ತನ್ನ ಹೃದಯದಲ್ಲಿ ಕೂಡ ಹೆಚ್ಚಿಸಿಕೊಂಡಳು. ಆ ಒಂದು ಗೌರವ ತಾನು ತೆಗೆದುಕೊಂಡಳು. 그 다음에 이제 얼마 있는데 자기 남편이 죽었습니다. ಸ್ವಲ್ಪ ಸಮಯದಲ್ಲಿ ತನ್ನ ಗಂಡನು ಕೂಡ ಸತ್ತು ಹೋದನು. 근데 나오미는 정말 슬펐겠죠. ಆ ಒಂದು ಸಮಯದಲ್ಲಿ ನವಮಿ ಬಹಳ ದುಃಖ ಆಯಿತು ಅವಳಿಗೆ. 그러나 그 여자는 냉정했습니다. ಆದ್ರೆ ಅವಳು ಬಹಳ ಬಲಶಾಲಿ ಅವಳು. 내가 남편 죽었다 이러면 안 되겠구나. ನಾನು ಈ ರೀತಿಯಾಗಿರಲ್ಲ ನನ್ನ ಗಂಡ ಸತ್ತ ನಿಮಿತ್ತ. 그는 깊이 생각을 ಅವಳು 했어요. ಆಳವಾಗಿ ಆಲೋಚನೆ ಮಾಡಿದಳು. 아들을 장가를 보내야겠다. ನನ್ನ ಮಕ್ಕಳಿಗೆ ಮದುವೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. 며느리 오면 우리가 기쁘고 즐겁겠지. ಮತ್ತೆ ನನ್ನ ಸೊಸೆಯಂದರೆ ಎಲ್ಲರೂ ಕೂಡ ಬಹಳ ಸಂತೋಷ ಆಗಿರುತ್ತಾರೆ. 나오미는 그런 방식으로 살았습니다. ನವಮಿ ಆ ಒಂದು ಕ್ರಮದಲ್ಲಿ ಜೀವಿಸಿದಳು. 10년 동안을 그렇게 나오미는 살았어요. ನವಮಿ 10 ವರ್ಷಗಳ ಕಾಲ ಹಾಗೆ ಜೀವಿಸಿದಳು. 여러분 10년 동안 그렇게 사는 동안에 10 ವರ್ಷ ಕಾಲವರೆಗೂ ಜೀವಿಸಿದಳ. 남편이 죽고 두 아들이 ಅವಳ 죽었어요. ಗಂಡನು ಕೂಡ ಸತ್ತು ಹೋದನು. ಮತ್ತೆ ಅವರಿಬ್ಬರ ಮಕ್ಕಳು ಕೂಡ ಸತ್ತು 이제 ಹೋದರು. 나오미가 어느 날 자기를 생각할 수 있는 기회를 한번 얻었어요. ನವಮಿಗೆ ಒಂದು ಅವಕಾಶ ಇತ್ತು ತನ್ನನ್ನು ತಾನು ಅವನು ಆಲೋಚನೆ ಮಾಡಿಕೊಳ್ಳುವುದಕ್ಕೆ. 나는 남보다 똑똑하고 지혜롭다고 ನಾನು 생각했는데 ಅಂದುಕೊಂಡೆ ಎಲ್ಲರಿಗಿಂತ ಬಹಳ ಬುದ್ಧಿವಂತೆ ಮತ್ತೆ ಬಹಳ ಜ್ಞಾನಿವಂತೆ 난 ಅಂತ. 남보다 정말 재치가 있고 잘한다고 생각했는데 ನಾನು ಅಂದುಕೊಂಡೆ ಎಲ್ಲರಿಗಿಂತ ಮನುಷ್ಯರಿಗಿಂತ ನಾನು ಉತ್ತಮವಾಗಿದ್ದೇನೆ 남이 ಅಂತ. 없는 재앙이 내게 왔구나. ಆದ್ರೆ ಈ ಒಂದು ಉಪದ್ರವ ಬೇರೆ ಯಾರು ಕೂಡ ಮೇಲೆ ಬರಲಿಲ್ಲ, ಆದ್ರೆ ನನ್ನ ಮೇಲೆ ಬಂತು. 그래서 나오미는 정확하게 뭘 발견했느냐면 ನವಮಿ ಖಚಿತವಾಗಿ ಏನನ್ನು ಕಂಡುಕೊಂಡಳು ಆಗ? 하나님의 방에 저주가 들어있는 방과 축복이 들어있는 방이 있다는 사실을 알았어요. ದೇವರ ಹತ್ರ ಒಂದು ರೂಮ್ ಇದೆ. ಆ ಒಂದು ಶಾಪದ ಒಂದು ರೂಮು ಮತ್ತೆ ಇನ್ನೊಂದು ಆಶೀರ್ವಾದದ ಒಂದು ರೂಮು. 나오미는 지금까지 하나님의 방에 저주가 가득한 방 안에 머물러 있다는 걸 알았어요. ದೇವರ ಒಂದು ರೂಮಲ್ಲಿ ಅರ್ಥ ಮಾಡಿಕೊಂಡು ನವಮಿ ನಾನು ಒಂದು ಶಾಪದಲ್ಲಿರುವಂತ ರೂಮಲ್ಲಿ ಒಳಗಿದ್ದೇನೆ ಅಂತ. 그런데 그 아무리 지혜롭고 아무리 똑똑해도 그것은 계속 저주가 오고 있다는 사실을 나오미는 그때 깨닫게 ಆ ಒಂದು ಸಮಯದಲ್ಲಿ ನವಮಿ ಅರ್ಥ ಮಾಡಿಕೊಂಡಳು, ತಿಳಿದುಕೊಂಡಳು ನಾನೇನೆಲ್ಲ ಕೂಡ ಮಾಡಿದರೂ ಕೂಡ ನನ್ನ ಮೇಲೆ ಬರೀ ಶಾಪನೆ ಬರುತ್ತಾ ಇದೆ ಅಂತ. 이제 나오미는 그 사실을 알고 다시 이제 자기가 하는 축복의 방으로 옮겨가고 ನವಮಿ 싶은 ಅದನ್ನು 마음이 ತಿಳಿದುಕೊಂಡಳು. 있어요. ಮತ್ತೆ Naomi ದೇವರ ಒಂದು realized ರೂಮಿಗೆ that she ಆಶೀರ್ವಾದ wanted to ರೂಮಿಗೆ move to the room of blessing of ಹೋಗಲಿಕ್ಕೆ God. ಹೋದಳು. ಎಲ್ಲ ಮನುಷ್ಯನ ಮಾರ್ಗಗಳು ಬಿಸಾಕಿ 이제 하나님을 의지하면서 ದೇವರ ಮೇಲೆ ಅವಲಂಬನೆ ಆಗಿ 다시 그는 베들레헴으로 돌아가기 시작했어요. ಅವಳು ಬೆತ್ಲೆಹೇಮಿಗೆ ಹಿಂತಿರುಗಿ ಹೋಗಲಿಕ್ಕೆ ಮುಂದೆ 그가 ಹೊರಟಳು. 베들레헴에 나왔다가 다시 베들레헴으로 돌아가는 그 걸음을 바꾸었습니다. ಹೆಜ್ಜೆಗಳು ಬೆತ್ಲೆಹೇಮನ್ನು ಬಿಟ್ಟು ಅಂತ ಹೆಜ್ಜೆಗಳು ಮತ್ತೆ ಬೆತ್ಲೆಹೇಮಿಗೆ ಮರು ಬರುವಂತೆ 냉정하게 ಮಾಡಿದ್ರು. 이야기하면 그 걸음을 바꾸면 그 마음 자체를 ಆದ್ರೆ 바꾸는 거예요. ವಿಶೇಷವಾಗಿ ಮಾತಾಡಬೇಕಂತ ಹೇಳಿದ್ರೆ ಅವರು ತನ್ನ ಹೆಜ್ಜೆಯನ್ನು ಮಾರ್ಪಡಿಸಿಕೊಳ್ಳುತ್ತಾ ಇಲ್ಲ, ತನ್ನ 그 ಹೃದಯವನ್ನು 인간은 ಮಾರ್ಪಡಿಸಿಕೊಂಡಳು. 하나님께 범죄한 이후로 ಮನುಷ್ಯರೆಲ್ಲರೂ ಕೂಡ ದೇವರು ಬಿಟ್ಟಾದ ಮೇಲೆ 하나님이 주신 그 마음의 세계하고 다른 사탄이 넣어준 마음을 가지고 세상에 태어났어요. ಅವರೆಲ್ಲರೂ ಕೂಡ ಸೈತಾನದ ಒಂದು ಹೃದಯದ ಪ್ರಪಂಚದಲ್ಲಿ ಜೀವಿಸಿದರು. ದೇವರ ಒಂದು ಹೃದಯದ 그 인간은 ವ್ಯತ್ಯಾಸವಾಗಿ. 평범하게 사는 것 같지만 사탄의 마음에 이끌려서 인간들은 살고 ಆದ್ರೆ 있어요. ಜನರೆಲ್ಲರೂ ಕೂಡ ಸಾಮಾನ್ಯ ಜೀವಿತವನ್ನು ಜೀವಿಸುತ್ತಾರೆ ಅಂದುಕೊಳ್ಳುತ್ತೇವೆ, ಆದ್ರೆ ಅವರು ಸೈತಾನದಿಂದ 그렇기 ನಡೆಸಲ್ಪಡುತ್ತಿದ್ದಾರೆ. 때문에 인간은 거기서 한번 벗어나야 한다는 것이죠. ಅದಕ್ಕೋಸ್ಕರ ಮನುಷ್ಯರಿಂದ ಒಂದು ಬಿಡುಗಡೆ ಅಂದುಕೊಳ್ಳಬೇಕು ಒಂದು 자, ಸಾರಿ. 우리가 창세기 2장에서 이제 그 이야기를 하고 있는 것이죠.
ಇಲ್ಲಿ ಆದಿಕಾಂಡ 2ನೇ ಅಧ್ಯಾಯ ಅದು ಮಾತಾಡುತ್ತಾ ಇದೆ. 2장 15절 말씀을 봅시다. ನಾವು 2ನೇ ಅಧ್ಯಾಯ 15 ವಚನ ನೋಡಿಕೊಳ್ಳೋಣ. 여호와 하나님이 그 사람을 이끌어 에덴의 동산에 두셔서 그것을 다스리며 지키게 하시고 ಯೆಹೋವ ದೇವರು ಆ ಮನುಷ್ಯನನ್ನು ಕರೆಕೊಂಡು ಹೋಗಿ ಎದೆ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. 여호와 하나님이 그 사람에게 맹하여 가라사대 동산 각종 나무 실과 네가 임의로 먹되 ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ ನೀನು ತೋಟದಲ್ಲಿರುವ ಎಲ್ಲಾ ಮರ ಹಣ್ಣುಗಳು ಯಥೇಚ್ಛವಾಗಿ ತಿನ್ನಬಹುದು. 선악을 알게 한 나무 실과는 먹지 말라. 내가 먹는 날은 정령 죽으리라 하시니라. ಬೆಳೆದರ ಕೆಟ್ಟದನ್ನು ಅರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವೆ ಎಂದು ವಿಧಿಸಿದನು. 자, 이제 우리가 여기 이야기를 좀 생각해 ಈ 보자. ಒಂದು ಸಮಯದಲ್ಲಿ ಈ ಒಂದು ವಾಕ್ಯ ಕುರಿತಾಗಿ ಮಾತಾಡೋಣ. 여러분 지난번에 강이 에덴에서 발언했다고 하는 ಹಿಂದಿನ 이야기. ಭಾಗದಲ್ಲಿ ನಾವೆಲ್ಲರೂ ಕೂಡ ಎದೆನ್ ತೋಟದಿಂದ ಬರುವಂತ ನದಿಯ ಕುರಿತಾಗಿ 강이 ಮಾತಾಡಿದೆವು. 에덴에서 발언하여 에덴 동산을 다 ಆ 적셨습니다. ಎದೆನ್ ತೋಟದಿಂದ ಬರುವಂತ ನೀರು ಎಲ್ಲವೂ ಕೂಡ ಎಲ್ಲ ಕಡೆ 그 ತೋಟಕ್ಕೆಲ್ಲ ಕೂಡ 이야기를 우리는 ಹೋಗುತ್ತಿತ್ತು. 지난 시간에 했습니다. ಇದನ್ನು ನಾವು ಹಿಂದಿನ ಭಾಗದಲ್ಲಿ ಮಾತಾಡಿದ್ದೆವು. 우리는 그 이야기를 하면서 강이 에덴에서 발언해서 에덴 동산을 전부 다 적셨다는 ಕೊನೆ 것은 ಭಾಗದಲ್ಲಿ ನಾವು ನೋಡಿದೆವು ಆ ಎದೆನ್ ತೋಟದಿಂದ ಆ ಒಂದು ಮಧ್ಯದಿಂದ ನೀರು ಬಂದು ಇಡೀ ಒಂದು 여러분 ತೋಟವನ್ನು ಕೂಡ 강이 ತೋಯಿಸುತ್ತಿತ್ತು ಅಂತ. 에덴에서 발언해서 에덴 전체를 적신 ಅದರ 것처럼 ಹಾಗೆ ನಾವು ನೋಡುತ್ತೇವೆ ಎದೆನಿಂದ ಕೂಡ ಒಂದು ನೀರು ಬಂದು ಇಡೀ ಒಂದು 하나님의 ವನವೆಲ್ಲ ಕೂಡ ತೋಯಿಸಿತು. 말씀의 강이 ದೇವರ ಒಂದು ವಾಕ್ಯದ ಒಂದು ನದಿ 인간의 마음을 흐르면 인간의 마음을 적시는 이야기를 한다고 이야기를 했어요. ನಾನು ಮಾತಾಡಿದೆ ಹೇಗೆ ಮನುಷ್ಯ ಹೃದಯದಲ್ಲಿ ಆ ಒಂದು ನೀರು ಕೂಡ 여러분 ಹರಿದಾಡುತ್ತದೆ 예레미야 ಅಂತ. 17장에 무슨 이야기가 있습니다. ಯೆರೆಮೀಯ 17ನೇ ಅಧ್ಯಾಯದಲ್ಲಿ ಏನು ಹೇಳುತ್ತದೆ? 여러분 어떤 사람은 사막의 가시나무와 사막의 떨기나무와 같다고 그랬어요. ಕೆಲವರು ಮುಳ್ಳುಗಳಾಗಿದ್ದೀರಿ ಅಂತ ಹೇಳುತ್ತದೆ. 그러나 여호와를 의뢰하는 사람의 ಆದ್ರೆ 마음은 ಯಾರನ್ನು ದೇವರು ನೋಡುತ್ತಾರ ಅಂತ ಅವ್ರ ಹೃದಯ 강가에 심은 ಅದು 나무와 ಹೇಳುತ್ತೆ ಆ 같다고 ಒಂದು ಮರ ನದಿಯ ಕಾಲುವೆ ಬೆಳೆಯುವಂತ ಮರದ ಹಾಗೆ ಅಂತ 시편 ಹೇಳುತ್ತದೆ. 1편에도 역시 그렇게 말해요. ಅದು ಕೂಡ ಮತ್ತೆ ಆ ಕೀರ್ತನೆ 1ನೇ ಅಧ್ಯಾಯದಲ್ಲಿ ಕೂಡ 저는 ಮಾತಾಡುತ್ತದೆ. 시냇가에 심은 나무와 그 시절을 쫓아 열매를 맺으며 ಆ ನದಿಯ ಒಂದು ಕಾಲುವೆ ಇರುವಂತ ಮರವು ಪ್ರತಿ ಸಾಲು ಕೂಡ ಒಂದು ಹಣ್ಣನ್ನು ಕೊಡುತ್ತದೆ. 시절을 쫓아 열매를 맺을 수는 그 힘이 어디에서 왔습니까? ಕಾಲಕ್ಕೆ ತಕ್ಕ ಹಾಗೆ ಆ ಒಂದು ಫಲವನ್ನು ಕೊಡ್ಲಿಕ್ಕೆ ಎಲ್ಲಿಂದ ಒಂದು ಫಲವನ್ನು ಬರುತ್ತದೆ? ಅದಕ್ಕೆ 강물에서부터 ಆ 왔다. ಒಂದು ಫಲ ನದಿಯ ನೀರಿಂದ ಬರುತ್ತದೆ. 그러면서 말하기를 복 있는 사람은 하고 말아. ಧನ್ಯನಾದ ಮನುಷ್ಯನು ಅಂತ. 악한 사람의 깨를 쫓지 않는다고. ದುಷ್ಟತನನ್ನು ಕೂಡ ಹಿಂಬಾಲಿಸಿಕೊಂಡು ಹೋಗುವನಲ್ಲ. 정말 복 있는 사람은 악인의 길에 서지 ಧನ್ಯನಾದ 아니한다. ಮನುಷ್ಯನು ಯಾವತ್ತೂ ಕೂಡ ದುಷ್ಟ ಮಾರ್ಗ 정말 ನಿಂತುಕೊಳ್ಳುವುದಿಲ್ಲ. 그들하고 다른 길에 서 있다고. ಅವರಿಂದ ಒಂದು ಬೇರೆ ವ್ಯತ್ಯಾಸ ಮಾರ್ಗ ನಿಂತುಕೊಳ್ಳುತ್ತಾನೆ. 자, 여기 이제 중요한 이야기는 ಪ್ರಾಮುಖ್ಯದ ಸಂಗತಿ ಏನಂತ ಹೇಳಿದ್ರೆ ಇಲ್ಲಿ 강이 에덴에 반응해서 더 동산을 적신 ನಾವು 것처럼 ನೋಡುತ್ತೇವೆ ಆ ಒಂದು ಎದೆನ್ ತೋಟದ ನೀರು ಬಂದು ಇಡೀ ವನವೆಲ್ಲ 그래서 ತೋಯಿಸಿತು 하나님의 ಅಂತ. 마음이 말씀이란 그 강을 통해서 우리 마음을 적시는 ಇದು 걸 ದೇವರ 이야기하고 ಹೃದಯ 있어요. ಕುರಿತಾಗಿ ಮಾತಾಡುತ್ತಾ ಇದೆ. ಆ ಒಂದು ನದಿಯಿಂದ ನೀರನ್ನು ಬಂದು ಇಡೀ ಎಲ್ಲವೂ ನಮ್ಮನ್ನು ಒಳಗೆ 자, ತೋಯಿಸುತ್ತದೆ 이제 ಅಂತ. 창세기 2장 15절에서 ಆದಿಕಾಂಡ 2ನೇ ಅಧ್ಯಾಯ 15ನೇ ವಚನ. 여호와 하나님 그 사람을 이끌어 에덴의 동산에 ಯೆಹೋವ 두사 ದೇವರು ಆ ಮನುಷ್ಯನನ್ನು ಕರ್ಕೊಂಡು ಹೋಗಿ ಎದೆನ್ ತೋಟವನ್ನು ವ್ಯವಸಾಯ ಮಾಡೋದಕ್ಕೆ ಕಾಯುವುದಕ್ಕೆ ಅದರಲ್ಲಿ ಇಟ್ಟನು. 그것을 다스리며 지키게 하시고. ಯೆಹೋವ ದೇವರು ಆ ಮನುಷ್ಯನನ್ನು ಕರ್ಕೊಂಡು ಹೋಗಿ ಎದೆನ್ ತೋಟವನ್ನು 자, 여러분 하나님이 왜 에덴에다 사람을 이끌어 왔습니까? ವ್ಯವಸಾಯ ಮಾಡೋದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. 왜 사람으로 그 동산을 지키고 다스리게 ಯಾಕೆ 했습니까? ದೇವರು ಮನುಷ್ಯನು ಆ ಒಂದು ತೋಟವನ್ನು ವ್ಯವಸಾಯ ಮಾಡಬೇಕು ಮತ್ತೆ 자, ಕಾಯಬೇಕು? 이야기를 해보겠습니다. ಇದರ ಬಗ್ಗೆ ಮಾತಾಡೋಣ. 이 지금 현재 우리가 창세기 2장에 범죄가 오기 전이었어요. ಈಗ ನೋಡುತ್ತಿದ್ದ ಆದಿಕಾಂಡ 2ನೇ ಅಧ್ಯಾಯ ಪಾಪ ಬರೋಕ್ಕಿಂತ ಮುಂಚೆ 여러분 이때 하나님 우리 인간을 만들었어요. ಇಲ್ಲಿ ದೇವರು ಮನುಷ್ಯನನ್ನು ಮಾಡಿದನು. 인간의 마음에서 하나님의 생명을 불어서 생기를 부어 생명이 되게 했어요. ದೇವರು ಮನುಷ್ಯರಲ್ಲಿ ಜೀವಶ್ವಾಸವನ್ನು ಕೂಡ ಊದಿದ್ದನು, ಆಗ ಬದುಕುವರಾದರು. 여러분 그때 인간의 마음은 하나님과 같은 마음이었습니다. ಆಗ ಒಂದು ಹೃದಯಕ್ಕೆ ದೇವರ ಹೃದಯ ಇದ್ದ ಹೃದಯವು ಅದೇ ರೀತಿ 여러분 ಮನುಷ್ಯನಿಗೆ 강이 ಕೂಡ 에덴에 ಇತ್ತು. 발현해서 동산을 적실 때 그 강이 동산 전체에게 그 꽃이 피고 열매를 맺게 하듯이 ನೋಡುವಾಗ ಅದೇ ರೀತಿಯಲ್ಲಿ ಕೂಡ ಇದನ್ನು ನೋಡಿದ ನದಿ ಎಲ್ಲ ಕೂಡ ಹರಿದು ಹೋಗಿ ಹಿಡಿ ವನವನ್ನು ತೋಯಿಸುತ್ತಾ ಮತ್ತೆ ಹಳ್ಳನ್ನು 아담과 ಬಿಡುವ ಹಾಗೆ 하와의 마음도 하나님의 흐르는 그 마음을 흘러 받아가지고 그 속에서 이제 움직이고 ಆದ 있는 ಮತ್ತೆ ಅವ್ವ ದೇವರ ಒಂದು ಹೃದಯದ ಹರಿವಿಕೆಯನ್ನು ಹೊಂದಿಕೊಂಡು ಮತ್ತೆ ಆ ರೀತಿಯಾಗಿ 것이죠. ಜೀವಿಸುತ್ತಾ 여러분 ಇದ್ದರು. 하나님의 마음이 아담의 마음에 흐르니까 ಯಾವಾಗ ದೇವರ ಒಂದು ಹೃದಯವು ಆದಮನ 하나님이 ಹೃದಯ ನಡೆದಿತ್ತೋ, 아담에게 동산을 다스리며 지키게 했습니다. ಅದಕ್ಕೋಸ್ಕರ ದೇವರು ಆದಮನಿಗೆ ಈ ಒಂದು ತೋಟವನ್ನು ಕಾಯು 물론 ಮತ್ತೆ ವ್ಯವಸಾಯ ಮಾಡು ಅಂತ 하나님이 ಹೇಳಿದನು. 아담을 보고 동산을 다스리며 지키겠죠. ಹೌದು, ಆದಮ ಅದನ್ನು ಕೂಡ ವ್ಯವಸಾಯ ಮಾಡಿ ಕಾಯುತ್ತಿದ್ದನು. 그래 여러분 아담의 마음과 하나님의 마음이 하나라면 ಆದ್ರೆ ಅಲ್ಲಿ ಆದಮ ಹೃದಯ ಮತ್ತೆ ದೇವರ ಒಂದು ಹೃದಯ 여러분 ಒಂದು, 아담이 동산을 다스리며 지키는 것이나 하나님 동산을 다스리며 지키나 전혀 ಅಲ್ಲಿ 다른 ಯಾವುದೇ 것입니다. ತರಹದ ಕೂಡ ವ್ಯತ್ಯಾಸವೇ ಇಲ್ಲ. ದೇವರು ಆ ಒಂದು ತೋಟವನ್ನು ಕಾದುಕೊಳ್ಳುವುದು ಇಲ್ಲ, 그러면서 ಆದಮನು ಕೂಡ 하나님이 ತೋಟವನ್ನು 아담에게 ಕಾದುಕೊಳ್ಳುವುದರಲ್ಲಿ. 무슨 명령을 내리셨냐? ಅದಾದ ಮೇಲೆ ದೇವರು ಆದಮನಿಗೆ ಎಂತ ಒಂದು ಆಜ್ಞೆಯನ್ನು 네가 ಕೊಟ್ಟನು. 동산에 있는 모든 각종 실과 나무를 네가 임의로 먹을 수가 있다. ಎಲ್ಲಾ ಮರಗಳನ್ನು ಯಥೇಚ್ಛವಾಗಿ ನೀನು ತಿನ್ನು.
그 많은 과일들 가운데 네가 무엇이든 네 마음대로 먹어라. ಇಲ್ಲಿರುವಂತ ಎಷ್ಟು ಹಣ್ಣುಗಳಿದೆ ಎಲ್ಲವೂ ಕೂಡ ನೀನು 그러니까 ತಿನ್ನು. 단 하나를 제외하고 그렇게 하는 거야. ಆದ್ರೆ ಒಂದನ್ನು ಬಿಟ್ಟು ಅಂತ ಹೇಳಿದನು. 그 하나는 뭐냐면 선악을 알게 한 나무. ಅದ್ಯಾವುದು ಒಳ್ಳೆದು ಮತ್ತು ಕೆಟ್ಟ ಅರಿವು ನೋಟು ಸಮಾಧಾನ. 먹지 말라. ಅದನ್ನು ತಿನ್ನಬೇಡ ನೀನು. 그걸 먹는 한 정령 죽어리라. ಅದನ್ನು ತಿಂದ್ರೆ ನಿಜವಾಗಿ ಕೂಡ ಸತ್ತು ಹೋಗುತ್ತೀಯಾ? 자 이제 아담 하와 마음 속에는 ಆದ ಮತ್ತೆ ಅವಳ ಹೃದಯದಲ್ಲಿ 하나님의 마음 외에 다른 마음이 아담 하와에게 없습니다. ದೇವರ ಹೃದಯ ಬಿಟ್ಟು ಬೇರೆ ಯಾವುದೇ ಹೃದಯವಿಲ್ಲ. 여러분 아담의 마음 속에 하나님 마음 외에 다른 마음이 없기 때문에 ಆದ ಹೃದಯ ಯಾವುದೇ ತರಹದ ದೇವರ ಹೃದಯ ಬಿಟ್ಟು ಬೇರೆ ಯಾವುದೇ 아담이 ಇಲ್ಲ. 무슨 일을 결정하든지 간에 ಆದವನು ಏನೇನು ತೀರ್ಮಾನ ಮಾಡಿದ್ರು ಕೂಡ 어떤 일을 만나든지 간에 ಎಂತ ಸಮಸ್ಯೆ ಆತನು ಬಂದರು 어떻게 동산을 다스리든지 ಆತನು ಹೇಗೆ ಒಂದು ವನದ ಮೇಲೆ ಅಧಿಕಾರ 어떻게 그 ನಡೆಸಿದರು, 동산을 지키든지 간에 ಆತನು ಹೇಗೆ ಆ ಒಂದು ತೋಟವನ್ನು 그 ಇಟ್ಟುಕೊಂಡರು ಕೂಡ 마음의 근본은 어디서 나왔습니까? ಆತನ ಹೃದಯದ ಮೂಲ ಎಲ್ಲಿದೆ? 하나님의 마음에서 나왔다는 ಅದು ದೇವರ ಹೃದಯದಿಂದ ಬಂತು. 그 무슨 일을 하든지 간에 ಅದನ್ನೆಲ್ಲ ಕೂಡ ಮಾಡಿದರು. 하나님의 마음을 가지고 일을 하는 것입니다. ಆತನು ದೇವರ ಹೃದಯದಿಂದ ಕೆಲಸವನ್ನು ಮಾಡುತ್ತಿದ್ದಾನೆ. 여러분 예수님께 달란트 비유 이야기를 하셨지. ಯೇಸು ತಲಾಂತಿನ ಒಂದು ಸಾಮ್ಯವನ್ನು ಕೂಡ ಮಾತಾಡಿದನು. 어떤 사람이 먼 나라에 갈 때 ಮನುಷ್ಯನು ದೂರ ದೇಶಕ್ಕೆ ಹೋದನು. 종들에게 자기 재능대로 ಆ ಒಂದು ಸೇವಕರ ಒಂದು ಸಾಮರ್ಥ್ಯ ತಕ್ಕ 한 ಹಾಗೆ 사람에게 5 달란트를 줬어. ಒಬ್ಬ ಮನುಷ್ಯನಿಗೆ 5 ತಲಾಂತನ್ನು ಕೊಟ್ಟನು. 또 다른 사람 2 달란트를 줬어. ಇನ್ನೊಬ್ಬ ಮನುಷ್ಯನಿಗೆ 2 ತಲಾಂತು 또 ಕೊಟ್ಟನು. 나머지 한 사람 1 달란트를 줬어. ಮತ್ತೆ ಇನ್ನೊಬ್ಬ ಮನುಷ್ಯನಿಗೆ 1 ತಲಾಂತನ್ನು ಕೊಟ್ಟನು. 그리고 주인은 먼 나라에 갔어. ಅದಾದ ಮೇಲೆ ಆ ಒಂದು ಮನುಷ್ಯ ದೂರ ದೇಶಕ್ಕೆ ಹೋದನು. 그러니까 5 달란트를 받은 사람은 어떻게 했습니까? ಮನುಷ್ಯನ 5 ತಲಾಂತಿದ್ದ ಮನುಷ್ಯ ಏನು ಮಾಡಿದನು ಆತ? 그 달란트를 가지고 곧바로가 장사를 했어. ಅದನ್ನು ತಕ್ಷಣವೇ 5 ತಲಾಂತಿದ ವ್ಯವಹಾರವನ್ನು ಮಾಡಿದನು. 그는 주인에게 5 달란트를 받은 것만 아니라 ಯಜಮಾನಿಂದ 5 ತಲಾಂತು ಅಂತ ಅಷ್ಟೇ ಒಂದು ಕೊಳ್ಳಿಲ್ಲ ಆತ. 주인의 마음을 그는 받아들인 것이. ಆತನು ಯಜಮಾನ ಹೃದಯವನ್ನು ಒಪ್ಪಿಕೊಂಡನು. 주인이 이 장사하기를 원하는 그 마음을 그는 알고 있어. ಆತನಿಗೆ ಗೊತ್ತಿತ್ತು ಯಜಮಾನ ನನ್ನ ಒಂದು ಈ ಒಂದು ಹಣದಿಂದ ಕೂಡ ಬಿಸ್ನೆಸ್ ಮಾಡಬೇಕು 그런 ಅಂತ. 주인의 달란트를 가지고 ಆತನ ಯಜಮಾನ ತಲಾಂತನ್ನು ತೆಗೆದುಕೊಂಡನು. 내 마음을 가지고 ಯಜಮಾನ ಹೃದಯದಿಂದ 내 뜻을 따라 ಯಜಮಾನ ಒಂದು ಚಿತ್ತಾನುಸಾರವಾಗಿ 장사를 했습니다. ಆತನ ವ್ಯವಹಾರಕ್ಕೆ ಹೋದನು. 그럼 그가 장사는 그 장사는 ಅದಾದ ಮೇಲೆ ಅವನು ವ್ಯವಹಾರ ಮಾಡಿದ್ದು 몸만 그 종이 하는 것이 ಆ ಒಂದು ನೋಡುವಾಗ ದೇಹದಲ್ಲಿ ಸೇವಕರು 주인이 하는 것과 ಮಾಡುತ್ತಾನೆ. 동일하다는 ಅದು 얘기. ಹೇಗಿತ್ತು ಅಂತ ಹೇಳಿದ್ರೆ ಯಜಮಾನ ಮಾಡಿದ ರೀತಿಯಲ್ಲೇ ಇತ್ತು. 자, 근데 2 달란트 받은 사람은 어떻게 했습니까? ಅದಾದ ಮೇಲೆ 2 ತಲಾಂತಿದ್ದ ಮನುಷ್ಯ ಏನು ಮಾಡಿದ? 주인의 2 달란트를 받았어. ಯಜಮಾನದ 2 ತಲಾಂತನ್ನು ಹೊಂದಿಕೊಂಡನು ಆತ. 주인의 마음을 그는 ಆದ್ರೆ 몰랐어. ಆತನಿಗೆ ಗೊತ್ತಿರಲಿಲ್ಲ ಏನು ಹೃದಯ ಅಂತ. 자, 이제 2 달란트를 ಆತನಿಗೆ 받았는데 ಯಜಮಾನ ಹೃದಯ ಗೊತ್ತಿರಲಿಲ್ಲ. 그 주인은 먼 나라에 갔는데 ಆತ 2 ತಲಾಂತನ್ನು ಹೊಂದಿಕೊಂಡನು. 어떻게 해야지? ಯಜಮಾನ ದೂರ ದೇಶಕ್ಕೆ ಹೋದನು. 그걸 어떻게 할 줄을 몰랐어. ನಾನೇನ್ ಮಾಡಬೇಕು? 그래서 그는 5 달란트 받은 사람 어떻게 하나 ಅದಾದ್ಮೇಲೆ 가봤어. ಆತ ನೋಡ್ಲಿಕ್ಕೆ ಹೋದ 5 ತಲಾಂತ ಇರೋ ಮನುಷ್ಯ ಏನ್ 그 ಮಾಡ್ತಿದ್ದಾನೆ 사람은 ಅಂತ. 항상 주인의 마음은 가까운 ಆ ಒಂದು 사람인데 ಮನುಷ್ಯ ಪ್ರತಿ ಸಾರಿ ಕೂಡ ಯಜಮಾನ ಹೃದಯ 그리고 저 사람을 신뢰하는 사람인데 ಪ್ರತಿ ಸಾರಿ ಕೂಡ ಯಜಮಾನ ಆತನ್ನು ಕೂಡ 그 내가 ಗೌರವಿಸುತ್ತಾನೆ. 2 달란트밖에 안 주고 저 사람 5 달란트를 맡기는 거 ನಾನು 보니 ನೋಡ್ತಾ ಇದ್ದೇನೆ ಆ ಯಜಮಾನನು ಕೂಡ ಆತನಿಗೆ 5 ತಲಾಂತ ಕೊಟ್ಟ ನನಗೆ 2 저 ತಲಾಂತ 사람은 ಕೊಟ್ಟಿದ್ದಾನೆ. 나보다 훨씬 더 주인과 가까운 ಆತ 사람인데 ನನಗಿಂತ ಹೆಚ್ಚಾಗಿ ಯಜಮಾನ ಜೊತೆಗೆ ಹತ್ತಿರವಾಗಿದ್ದಾನೆ. 나는 주인의 마음은 잘 모르지만 ನಿಜವಾಗಿ ಕೂಡ ಯಜಮಾನ ಹೃದಯ ಗೊತ್ತಿಲ್ಲ. 저분이 주인의 ಆದ್ರೆ 마음을 잘 알고 있으니까 ಆತನಿಗೆ ಯಜಮಾನ ಹೃದಯ ಚೆನ್ನಾಗಿ ಗೊತ್ತಿದೆ. 저분이 하는 것처럼 하면 ನಾನೇನ್ 되겠구나. ಮಾಡ್ಬೇಕು ಅದನ್ನೇನ್ ಮಾಡ್ತಾನೆ ಅದನ್ನೇ ಮಾಡಬೇಕು. 이 성경이 이렇게 얘기하고 ಅದು ಸತ್ಯವೇದ ಹೇಳ್ತಾ ಇದೆ ನಮಗೆ. 2 달란트 받은 자도 ಯಾ ಮನುಷ್ಯ 2 ತಲಾಂತ ಹೊಂದಿಕೊಂಡನು 그와 같이 했다고 ಹೇಳುತ್ತದೆ. ಆತನು ಕೂಡ ಅದೇ ರೀತಿ 5 ಮಾಡಿದನು ಅಂತ. 달란트 받은 자와 같이 ಆತನು 했다. ಹೇಳುತ್ತದೆ ಆತನು 5 ತಲಾಂತ ಇದ್ದ ಮನುಷ್ಯನು ಏನು ಮಾಡಿದ ಅದೇ ರೀತಿ 5 ಮಾಡಿದನು 달란트를 ಅಂತ. 받은 사람은 ಮನುಷ್ಯರು ಯಾರು 5 ತಲಾಂತ ಹೊಂದಿಕೊಂಡನು 주인의 마음을 가지고 그대로 주인의 마음으로 했습니다. ಆತನ ಯಜಮಾನ ಹೃದಯ ಹೊಂದಿಕೊಂಡು ಯಜಮಾನ ಹೃದಯ ತರಾನೇ ಕೂಡ ಮಾಡಿ 2 ಮುಗಿಸಿದನು. 달란트 받은 사람은 ಮನುಷ್ಯರು ಯಾರು 2 ತಲಾಂತ ಹೊಂದಿಕೊಂಡನು ಆತ. 주인의 마음을 그는 몰랐습니다. ಆತನಿಗೆ ಯಜಮಾನ ಹೃದಯ ಗೊತ್ತಿಲ್ಲ. 5 달란트 받은 사람은 어떻게 하는 걸 보았습니다. ಆದ್ರೆ 5 ತಲಾಂತ ಇದ್ದ ಮನುಷ್ಯ ಏನ್ ಮಾಡ್ತಿದೆ ಅಂತ ನೋಡಲಿಕ್ಕೆ ಹೋದ. 5 달란트 받은 사람이 하는 것이 주인의 마음인 줄 알고 ಆತನಿಗೆ ಗೊತ್ತಿತ್ತು 5 ತಲಾಂತ ಇದ್ದ ಮನುಷ್ಯ ಮಾತ್ರ ಮಾಡುತ್ತಿರುವ ಒಂದು ಯಜಮಾನ 5 ಹೃದಯ 달란트 ಅಂತ. 받은 사람에게 가지고 있는 주인의 마음을 닮아 배워 받았습니다. ಆತನು ಕೂಡ ಕಲಿತುಕೊಂಡು ಆ ಒಂದು 5 ತಲಾಂತ ಇರುವಂತ ಮನುಷ್ಯನಿಂದ ಆ ಒಂದು ಯಜಮಾನ ಹೃದಯನ 5 달란트 ಕೊಂಡುಕೊಂಡನು. 받은 사람은 똑같이 가서 장사를 ಮತ್ತೆ 했어요. 5 ತಲಾಂತ ಇರುವಂತ ಮನುಷ್ಯ ಹೇಗೆ ಮಾಡಿದನು ವ್ಯವಹಾರ ಅದೇ ರೀತಿ ಕೂಡ ಈತನು ಕೂಡ ತಲಾಂತನ್ನು ಮಾಡಿದನು. 남길 수 ಮತ್ತೆ ಆತನು ಕೂಡ ಲಾಭವನ್ನು ಹೊಂದಿಕೊಂಡನು 2 나머지 1 ತಲಾಂತನು. 달란트 받은 사람은 어떻게 했어요? ಅದಾದ ಮೇಲೆ ಕೊನೆ ಒಂದು ತಲಾಂತ ಇರೋ ಮನುಷ್ಯ ಏನು ಮಾಡಿದ? 1 달란트를 받았습니다. ಆತನು 1 ತಲಾಂತನ ಹೊಂದಿಕೊಂಡ. 분명히 그 달란트는 주인의 것입니다. ನಿಜವಾಗಿ ಕೂಡ ಆ ಒಂದು ತಲಾಂತ ಕೂಡ ಯಜಮಾನಿಗೆ ಸೇರಿದ. 달란트는 받았는데 ಆತನು ಕೂಡ ಆ ಒಂದು ತಲಾಂತ 주인의 ಹೊಂದಿಕೊಂಡ. 마음을 그는 받아들이지 못했어요. ಆದ್ರೆ ಆತನು ಯಜಮಾನ ಹೃದಯವನ್ನು ಹೊಂದಿಕೊಳ್ಳಲಿಲ್ಲ. 자, 그가 주인의 마음을 받지 못했을 때 ಯಾವಾಗ ಆತನು ಯಜಮಾನ ಹೃದಯವನ್ನು ಹೊಂದಿಕೊಳ್ಳಲಿಲ್ಲವೋ 주인의 마음을 갖지 않은 사람 가운데 2 달란트 받은 사람과 1 달란트 ಅಲ್ಲಿ 받은 ನೋಡ್ತೇವೆ 사람이 있는데 ನಾವೆಲ್ಲರೂ ಆ ಒಂದು ಮನುಷ್ಯರಲ್ಲಿ 2 ತಲಾಂತ ಇರೋದು ಮನುಷ್ಯರು ಹೃದಯ ಹೊಂದಿಕೊಳ್ಳಿಲ್ಲ. ಈ ಒಂದು 1 ತಲಾಂತ ಇರೋದು ಮನುಷ್ಯ ಒಂದು 2 달란트 받은 사람과 1 ಹೊಂದಿಕೊಳ್ಳಲಿಲ್ಲ ಅಂತ. 달란트가 둘 다 주인의 마음을 ಆದ್ರೆ 얻지는 ಮನುಷ್ಯ 2 못했어요. ತಲಾಂತ ಇರುವಂತ ಮನುಷ್ಯ ಮತ್ತೆ 1 ತಲಾಂತ ಇರುವಂತ ಮನುಷ್ಯ ಅವರಿಬ್ಬರು ಕೂಡ ದೇವರ 그러나 2 달란트 받은 사람 주인의 마음을 얻지는 못했지만
얻었지만 ಆದ್ರೆ 2 ತಲಾಂತ ಇರುವಂತ ಮನುಷ್ಯ ಯಜಮಾನ ಹೃದಯವನ್ನು ಹೊಂದಿಕೊಂಡಿಲ್ಲ. 주인의 마음을 찾았습니다. ಆತನು ಯಜಮಾನ ಹೃದಯಕ್ಕೋಸ್ಕರ ಹುಡುಕಿದನು. 그는 5 달란트 받은 사람에게 가서 주인의 마음을 발견했어. ಆತನು 5 ತಲಾಂತ ಇರುವಂತ ಮನುಷ್ಯ ಹತ್ರ ಹೋಗಿ ಮತ್ತೆ ಆತನು ಯಜಮಾನ 그 ಹೃದಯವನ್ನು 5 달란트 ಕಂಡುಕೊಂಡನು. 받은 사람에게 받아서 주인의 마음을 따라 장사를 ಆ 했어. ಒಂದು ಮನುಷ್ಯನು ಆ ಒಂದು 5 ತಲಾಂತ ಇರುವಂತ ಒಂದು ಮನುಷ್ಯನಿಂದ ಆ ಒಂದು ಹೃದಯವನ್ನು 5 ಹೊಂದಿಕೊಂಡು 달란트 ಮತ್ತೆ 받은 ರೀತಿಯಾಗಿ 사람은 ಮಾಡಿ 주인의 ಮುಗಿಸಿದನು. 마음이 없었을 ಆದ್ರೆ 뿐아니라 ಮನುಷ್ಯನಾದ ಒಂದು 1 ತಲಾಂತ ಇರುವಂತ ಮನುಷ್ಯ ಹತ್ರ ಆತನಿಗೆ 주인의 마음을 찾지를 않았다는 거예요. ಆತನು ಯಜಮಾನ ಹೃದಯವನ್ನು ಹುಡುಕಲಿಲ್ಲ. 주인의 마음을 전혀 찾지를 않았다. ಆತನು ಯಜಮಾನ ಹೃದಯಕ್ಕೋಸ್ಕರ ಜೀವಿಸಲೇ ಇಲ್ಲ. 그러니까 이 2 달란트 1 달란트 받은 사람 ಅದಕ್ಕೋಸ್ಕರ ಮನುಷ್ಯ 1 ತಲಾಂತ ಹೊಂದಿಕೊಂಡ. 분명히 주인의 달란트를 받았는데 ನಿಜವಾಗಿ ಕೂಡ ಆತನ ಯಜಮಾನದಿಂದಲೇ ಕೂಡ ತಲಾಂತ 주인의 ಹೊಂದಿಕೊಂಡಿದ್ದಾನೆ. 달란트 오른손에 쥐고 있고 ಆತನ ಬಲಗಡೆಯಲ್ಲಿ ಆತನ ಒಂದು ಯಜಮಾನ 달란트를 어떻게 사용해야 할 줄을 모를 때 ಆತನಿಗೆ ಗೊತ್ತಿಲ್ಲ ಇವನ್ ತಲಾಂತಿದ್ದ ನಾನು ಏನು ಮಾಡಬೇಕು ಅಂತ. 주인이 달란트를 주인 그 목적을 몰랐습니다. ಆತನಿಗೆ ಕೂಡ ಗೊತ್ತಾಗಲಿಲ್ಲ ಆ ತಲಾಂತು ಕೊಟ್ಟ ಒಂದು ಉದ್ದೇಶ ಏನಾಗಿತ್ತು 자기 ಯಜಮಾನ ಕುರಿತಾಗಿ. 생각을 따라 처리했어. ಆತನು ತನ್ನ ಸ್ವಂತ ಆಲೋಚನೆ ಎಲ್ಲ ಕೂಡ ಮಾಡಿದ. 무슨 생각을 했어? ಆತನಿಗೆ ಎಂತ ಆಲೋಚನೆ ಇತ್ತು? 우리 주인은 엄한 사람이잖아. ನನ್ನ ಯಜಮಾನ ಬಹಳ ಕಟ್ಟುನಿಟ್ಟು ಮನುಷ್ಯನು. 그 심지 않는데도 그들만큼 진짜 알뜰한 사람. ಅದನ್ನೆಲ್ಲವೂ ಕೂಡ ಕೂಡಿಸಿಕೊಳ್ಳುವವನು, ತನ್ನ ಕಳೆದುಕೊಳ್ಳುವನಲ್ಲ ಆತ. 주인은 해치 않는 것에 모으는 분이야. ಏನು ಕೂಡ ಹಾಕದೆ ಎಲ್ಲವನ್ನು ಕೂಡ ಲಾಭ ಹೊಂದಿಕೊಳ್ಳುವನು ಇವನು. 이 사람은 주인의 마음을 아는 게 아니라 자기가 주인의 마음을 추측한 것이야. ಆದ್ರೆ ಆತನ ಯಜಮಾನ ಹೃದಯ ಗೊತ್ತಿಲ್ಲ, ಆದ್ರೆ ಆತನು ಊಹಿಸಿಕೊಳ್ಳುತ್ತಾನೆ ಯಜಮಾನ ಹೃದಯವನ್ನು. 주인의 마음을 받은 게 아니라 자기가 주인의 ಆದ್ರೆ 마음을 ಆತನ ಯಜಮಾನ ಹೃದಯವನ್ನು 추측했다. ಹೊಂದಿಕೊಳ್ಳಿಲ್ಲ, ಆದ್ರೆ ಆತನು ಯಜಮಾನ ಹೃದಯವನ್ನು ಕೂಡ 자기 ಊಹಿಸಿಕೊಳ್ಳುತ್ತಾನೆ. 생각을 따라서 ಆತನ ಸ್ವಂತ ಆಲೋಚನೆ ಹಿಂಬಾಲಿಸಿದ. 달란트를 땅에 묻었다. ಆತನು ಅವನ ತಲಾಂತನ್ನು ಆ ಒಂದು 자, ಭೂಮಿಯ 이제 다 ಒಳಗೆ 달란트 받은 ಕೊಚ್ಚಿಟ್ಟನು. 사람은 5 ತಲಾಂತಿದ್ದ ಮನುಷ್ಯನಿಗೆ 주인의 마음을 가지고 그대로 했습니다. ಆತನ ಯಜಮಾನ ಹೃದಯವನ್ನು ಹೊಂದಿಕೊಂಡು ಅದೇ ರೀತಿಯಾಗಿ ಮಾಡಿ ಮುಗಿಸಿದನು. 그 다음에 2 달란트 받은 ಮನುಷ್ಯರು 사람은 2 ತಲಾಂತ ಹೊಂದಿಕೊಂಡನು. 주인의 마음이 없었습니다. ಆತನಿಗೆ ಯಜಮಾನ ಹೃದಯ ಗೊತ್ತಿರಲಿಲ್ಲ. 주인의 마음을 찾았습니다. ಆತನು ಹುಡುಕಿದ ಯಜಮಾನ 그 ಹೃದಯಕ್ಕೋಸ್ಕರ. 주인의 마음을 발견해서 ಆತನ ಯಜಮಾನ ಹೃದಯವನ್ನು ಕಂಡುಕೊಂಡ. 주인의 마음으로 했어. ಆತನ ಯಜಮಾನ ಹೃದಯದಿಂದ ಮಾಡಿ ಮುಗಿಸಿದ. 1 달란트 받은 사람은 ಮನುಷ್ಯರು ಯಾರು 1 ತಲಾಂತ ಹೊಂದಿಕೊಂಡನು. 주인의 마음이 아닌 ಯಜಮಾನ ಹೃದಯ ಅಷ್ಟೇ ಅಲ್ಲ, 다른 마음으로 ಆದ್ರೆ 했다. ಆತನು ಬೇರೆ ಒಂದು ಹೃದಯದಿಂದ 여러분 ಹೋದನು. 우리가 창세기에서 아담하와가 범죄하기 이전에 ಆ ಆದಿಕಾಂಡದಲ್ಲಿ ಆದಮ ಮತ್ತೆ ಅವ್ವ ಪಾಪ ಮಾಡೋಕ್ಕಿಂತ 인간 ಮುಂಚೆ 속에는 하나님의 마음과 다른 마음이 없었습니다. ಮನುಷ್ಯರಲ್ಲಿ ಬೇರೆ ಯಾವುದೇ ಹೃದಯ ಇರಲಿಲ್ಲ, ದೇವ್ರ ಹೃದಯ ಬಿಟ್ಟು. 인간의 마음 속에 하나님의 마음과 다른 마음이 없기 때문에 ಮನುಷ್ಯ ಹೃದಯದಲ್ಲಿ ಯಾವುದೇ ಹೃದಯ ಇರಲಿಲ್ಲ, ಬೇರೆ ದೇವರ ಹೃದಯ 인간이 ಬಿಟ್ಟು. 무슨 일을 하려면 ಮನುಷ್ಯ ಏನೆಲ್ಲ ಕೂಡ ಮಾಡುತ್ತಾನೋ 하나님 마음을 따라 하든지 ಅವರು ದೇವರ ವಾಕ್ಯ ಅನುಸಾರವಾಗಿ ಮಾಡ್ತಾರೆ. 그러면 안 하든지 ಮಾಡ್ಲಿ ಅಂತ ಹೇಳಿದರೆ 둘 중에 하나를 결정해야 ಅವರು ಎರಡನ್ನು ಕೂಡ ತೀರ್ಮಾನ 근데 ಮಾಡಿಕೊಳ್ಳಬೇಕು. 이제 하나님이 염려하신 ಆದ್ರೆ 것은 ದೇವರು ಅದ್ರ ಬಗ್ಗೆ ಚಿಂತೆ ಮಾಡುದನ್ನ ಅಂತ ಹೇಳಿದರೆ, 인간 속에 다른 마음이 들어올 걸 하나님이 ಆದ್ರೆ 염려하셨어요. ದೇವರು ಚಿಂತೆ ಮಾಡಿದನು ಬೇರೆ ಒಂದು ಹೃದಯ ಬರ್ತಾ ಇದೆ 그 ಮನುಷ್ಯನ 마음이 ಬಿಟ್ಟು 들어오는 ಅಂತ. 길은 선악과 안에 ಆ 있었어요. ಒಂದು ಮಾರ್ಗ ಯಾವ್ದು ಅಂತ ಹೇಳಿದ್ರೆ ಒಂದು ಒಳ್ಳೇದು ಮತ್ತೆ ಕೆಟ್ಟ ಹಣ್ಣಿಂದ ಬರುವಂತ 만약에 ಒಂದು 선악을 ಮಾರ್ಗ. 하는 나무 열매를 따먹으면 ಆ ಒಂದು ಒಳ್ಳೆದರ ಮತ್ತೆ ಕೆಟ್ಟದ 나루ವನ್ನು ಹುಟ್ಟಿಸುವ ಮರದ ಹಣ್ಣನ್ನು 인간 ತಿಂದರೆ 속에 자기가 판단하고 지혜를 할 그 결정할 만한 지혜가 ಆ 온다는 거죠. ಒಂದು ಜ್ಞಾನ ಮನುಷ್ಯರು ತಮ್ಮನ್ನು ತಾವೇ ಮಾಡುವಂತ ತೀರ್ಮಾನವು ಬರುತ್ತದೆ ಅಲ್ಲಿ. 여러분 인간 속에 판단이나 결정할 만한 지혜가 없으면 ಅವಾಗ ಮನುಷ್ಯರಿಗೆ ಜ್ಞಾನ ಇರಲಿಲ್ಲ, ತಮ್ಮನ್ನು ತಾವೇ ಒಂದು ತೀರ್ಮಾನ 자기가 ಮಾಡಲಿಕ್ಕೆ 뭘 판단하고 하지 않고 그냥 하나님 주는 마음을 그대로 따라 살 수가 ಅವರು 있는데 ತೀರ್ಪು ಮಾಡುವುದಿಲ್ಲ, ತೀರ್ಮಾನ ಮಾಡುವುದಿಲ್ಲ. ದೇವ್ರ ಏನ್ ಹೃದಯವನ್ನು ಕೊಡ್ತಾನೋ ಅದೇ 그 ರೀತಿ 선악을 하게 나무 열매를 따먹으면 ಆದ್ರೆ ಒಳ್ಳೆದ್ರ ಮತ್ತೆ ಕೆಟ್ಟದ ನಾರುವನ್ನು ಹುಟ್ಟಿಸ ಹಣ್ಣನ್ನು 그 ತಿಂದರೆ 악을 ಅವರು- 하는 지혜가 생겼어. ಅವರು ಜ್ಞಾನ ಹೊಂದಿಕೊಳ್ಳುತ್ತಾರೆ ಒಳ್ಳೆದು ಮತ್ತೆ ಕೆಟ್ಟದರ 인간이 ಕುರಿತಾಗಿ. 그걸 판단할 수 있게 돼버렸다. ಆ ಒಂದು ಮನುಷ್ಯರ ಆಗ ತೀರ್ಪು ಮಾಡಲಿಕ್ಕೆ 그래서 ತಿರುಗುತ್ತಾರೆ. 자기가 이걸 받아들일 수도 있고 ಅವರು ಅದನ್ನು ಕೆಲವೊಂದು ಒಪ್ಪಿಕೊಳ್ಳುತ್ತಾರೆ, 거절할 수도 있고 ಕೆಲವೊಂದನ್ನು ತಳ್ಳಿ ಬಿಡುತ್ತಾರೆ. 그 판단력이 생겨버렸다. ಅವರಿಗೆ ಸಾಮರ್ಥ್ಯವಿತ್ತು ತೀರ್ಪು ಮಾಡಲಿಕ್ಕೆ. ಆಗ 하나님은 그걸 우려하셨어요. ಅದಕ್ಕೋಸ್ಕರ ದೇವರು ಅದ್ರ ಬಗ್ಗೆ ಯೋಚನೆ ಮಾಡುತ್ತಿದ್ದನು. 인간들 속에 그 판단력이 있으면 ಯಾವಾಗ ಮನುಷ್ಯರಿಗೆ ತೀರ್ಪು ಮಾಡಲಿಕ್ಕೆ ಸಾಮರ್ಥ್ಯ ಬರುತ್ತೋ, 인간들은 자기의 판단을 따라 움직일 걸 하나님은 ದೇವರಿಗೆ 아셨어요. ಗೊತ್ತಿತ್ತು ಮನುಷ್ಯರು ತಮ್ಮ ಸ್ವಂತ ಒಂದು ತೀರ್ಪಿನ ಮೂಲಕ 하나님은 ನಡೆದುಕೊಳ್ಳುತ್ತಾರೆ 인간들 ಅಂತ. 보고 선악을 하게 나무 열매를 먹지 말라 그랬어요. ಅದಕ್ಕೋಸ್ಕರ ದೇವರು ಹೇಳಿದ್ರು ಒಂದು ಒಳ್ಳೆದು ಮತ್ತೆ ಕೆಟ್ಟದ ಹಣ್ಣನ್ನು ತಿನ್ನಬೇಡಿ 그걸 먹는 ಅಂತ. 날에 정령 죽으리라고 ಆ 말해요. ಒಂದು ದಿನ ತಿಂದರೆ ನಿನ್ನ ಸತ್ತೇ ಸಾಯುತ್ತೆ ಅಂತ 여러분 ಹೇಳಿದ್ರು. 하나님 말씀은 그런 뜻입니다. ಇದು ದೇವರ ಒಂದು ವಾಕ್ಯ ಇರುವಂತ ಒಂದು ಅರ್ಥ. 인간은 불행한 선악을 나무 열매를 따먹었어요. ದುರಾದೃಷ್ಟವಂತ ಏನಂತ ಹೇಳಿದರೆ ಆ ಒಂದು ಮನುಷ್ಯರು ಅವನನ್ನು 그래서 ತಿಂದರು. 인간들은 어떻게 했습니까? ಅದಾದ ಮೇಲೆ ಮನುಷ್ಯರಿಗೆ ಏನಾಯಿತು? 선과 악을 아는 지혜가 인간 속에 들어왔어요. ಒಳ್ಳೆದು ಮತ್ತೆ ಕೆಟ್ಟದನ್ನು ಹುಟ್ಟಿಸುವ ಒಂದು ಜ್ಞಾನ 자, ಒಳಗೆ 이제 ಬಂತು. 인간은 어떻게 삶을 사냐면 ಅದಾದ ಮೇಲೆ ಮನುಷ್ಯರು ಹೇಗೆ ಜೀವಿತವನ್ನು ಜೀವಿಸಿದರು? 선악과가 자기 가르치는 그 지혜의 판단을 따라 모든 걸 ಒಳ್ಳೆದು 결정했어요. ಮತ್ತೆ ಕೆಟ್ಟದನ್ನು ತೀರ್ಪು ಮಾಡುವ ಅನುಸಾರವಾಗಿ ಆ ಒಂದು ಪ್ರಕಾರ ಅವರು 혹시 한 달란트 ಜೀವಿಸಿದರು. 받은 사람이 ಮನುಷ್ಯನ ಒಂದು ತಲಾಂತ ಹೊಂದಿಕೊಂಡ ಒಂದು ಮನುಷ್ಯನ 하나님의 ಪ್ರಕಾರ 그 뜻, 주인의 뜻을 버리고 ಯಜಮಾನ ಒಂದು ಚಿತ್ತವನ್ನು ದಿಸಾಕಿ 자기 생각을 따라서 그 달란트를 처리했어요. ಅದನ್ನು ಸ್ವಂತ ಆಲೋಚನೆ ಪ್ರಕಾರ ಅವನ ತಲಾಂತನ
ತೆಗೆದುಕೊಂಡನು. 그와 마찬가지로 인간들의 선악을 한 지혜가 와서 ಅದರಿಂದ ಕೂಡ ಒಳ್ಳೆಯದು ಮತ್ತೆ ಕೆಟ್ಟದರ ಜ್ಞಾನ ಒಂದು ಮನುಷ್ಯರಿಗೆ ಬಂತು. 인간들이 그 모든 걸 판단하게 돼버렸어요. ಮನುಷ್ಯರಿಗೆ ಎಲ್ಲವೂ ಕೂಡ ಸಾಧ್ಯವಿಲ್ಲ, ಎಲ್ಲವನ್ನು ಕೂಡ 이 ತೀರ್ಪು 하나님의 말씀을 들으면서도 ಅವರು ಈಗ ದೇವರ ವಾಕ್ಯನ ಕೇಳಿದರು. 하나님이 내가 물로 세상을 심판하겠다고 말씀하셨어요. ದೇವರು ಹೇಳುತ್ತಾನೆ, ನಾನು ಲೋಕವನ್ನು ಮತ್ತೆ ನೀರಿಂದ ತೀರ್ಪು ಮಾಡುವುದಿಲ್ಲ 왜 ಅಂತ. 우리 인간도 선악을 한 나무 열매 따먹지 않았다면 ಮನುಷ್ಯರು ಒಳ್ಳೆದು ಮತ್ತೆ ಕೆಟ್ಟದನ್ನು ಹಣ್ಣನ್ನು ತಿನ್ನದಿದ್ದರೆ 하나님이 세상을 물로 심판하시겠구나 그렇게 받아들였어요. ಮನುಷ್ಯರು ಅಂದುಕೊಳ್ಳುತ್ತಿದ್ರು, ಹೌದು ದೇವರು ನೀರಿಂದ ಒಂದು ತೀರ್ಪು 인간은 ಮಾಡುತ್ತಾನೆ ಈ ಒಂದು ಭೂಮಿಯನ್ನು. 선악을 따면 그 선악의 자녀 독성이 나 속에 역사할 때 ಯಾವ ಒಳ್ಳೆದು ಮತ್ತೆ ಕೆಟ್ಟ ಹಣ್ಣು ತಿಂದಂತ ಒಂದು ಹಣ್ಣಿನ ಬಲವು ಮನುಷ್ಯರು ಕೆಲಸ 하나님이 이 세상을 물로 심판한다는 말씀 그 말씀을 ದೇವರ 듣고 ವಾಕ್ಯನ ಕೇಳಿದ್ರು, ದೇವರು ಈ ಒಂದು ಲೋಕವನ್ನು ಕೂಡ 그 말씀을 그냥 받아들이는 게 아니라 ಅವರು ಆ ಒಂದು ವಾಕ್ಯನ ಒಪ್ಪಿಕೊಳ್ಳಲಿಲ್ಲ. 그 말씀을 옆에다 두고 ಅವರು ವಾಕ್ಯವನ್ನು ಪಕ್ಕದಲ್ಲಿ ಇಟ್ಟು 자기 판단을 따라서 받아들인다. ಅವರು ತಮ್ಮ ತೀರ್ಪಿನ ಒಂದು ಅನುಸಾರವಾಗಿ ಅದನ್ನು 하나님 ಒಪ್ಪಿಕೊಂಡರು. 물로 세상을 심판한다고 말씀하셨어요. ದೇವರು ಹೇಳಿದನು, ಈ ಲೋಕವನ್ನು ನೀರಿಂದ ನಾನು ತೀರ್ಪು 인간들이 ಮಾಡುತ್ತೇನೆ 하나님 ಅಂತ. 말씀하고 하나님 마음과 다른 어떤 판단이 ಆದ್ರೆ 선악과로 ಮನುಷ್ಯರಿದಂತ ಒಂದು ತೀರ್ಪು ಆ ಒಂದು ಒಳ್ಳೆದ ಮತ್ತೆ ಕೆಟ್ಟ ಹಣ್ಣಿಂದ ಬಂದಂತದ್ದು ಅದ್ರ ದೇವರ 인간은 이제 하나님의 말씀 심판한다고 말씀하셨지만 ದೇವರು ಹೇಳಿದನು, ಈ ಲೋಕವನ್ನು ನೀರಿಂದ ತೀರ್ಪು ಮಾಡುತ್ತೇನೆ ಅಂತ. 인간은 그 하나님의 말씀 그대로 받아들인 게 아니라 ಮನುಷ್ಯರು ದೇವರ ವಾಕ್ಯ ಹೇಗಿದೆ ಹಾಗೆ ಒಪ್ಪಿಕೊಳ್ಳಲಿಲ್ಲ. 이게 판단을 믿었다는 것이. ಆದ್ರೆ ಅವರು ಒಂದು ಸ್ವಂತ ತೀರ್ಪನ್ನು ನಂಬಿದರು. 하나님 세상을 물로 심판하신다고 했어요. ದೇವರು ಹೇಳಿದನು, ಲೋಕವನ್ನು ತೀರ್ಪು ಮಾಡುತ್ತಾನೆ ನೀರಿಂದ ಅಂತ. 하나님 그렇게 말씀하신 건 사실. ಹೌದು, ಅದು ನಿಜ, ದೇವರು ಹೇಳಿದ್ದದು. 그러나 하나님 물로 심판치 않을 ಆದ್ರೆ 거야. ದೇವರು ಲೋಕವನ್ನು ನೀರಿಂದ ತೀರ್ಪು ಮಾಡುವುದಿಲ್ಲ. 왜 심판하시겠어? ಪ್ರೀತಿಯುಳ್ಳ ದೇವರು ಯಾಕೆ ಅದನ್ನು ಮಾಡುತ್ತಾನೆ? 우리가 사랑하시는데 ಆತ ನಮ್ಮನ್ನು ಪ್ರೀತಿಸುತ್ತಾನೆ. 우리가 죄를 너무 많이 지으니까 ಯಾಕಂದ್ರೆ ನಾವು ಬಹಳ ಪಾಪ ಮಾಡಿದ ನಿಮಿತ್ತ 그리고 죄 짓지 말라고 하시는 소리일 거야. ಬಹುಶಃ ಆತನು ಹೇಳ್ತಿದ್ದಾನೆ, ಸುಮ್ಮನೆ ನಾವು ಪಾಪ ಮಾಡಬಾರ್ದು ಅಂತ. 착하게 살면 돼. ನಾವೀಗ ಒಳ್ಳೆ ಚೆನ್ನಾಗಿ ಜೀವಿಸೋಣ, 열심히 회개하면 돼. ಬಹಳ ಕಷ್ಟಪಟ್ಟು ನಾವು 잘 살면 돼. ಒಳ್ಳೆ ಚೆನ್ನಾಗಿ ಜೀವಿಸೋಣ ಅಷ್ಟೇ. 그리고 이런 자기의 판단이 자기 마음에 자리를 잡았다는. ಅವರದೇ ಆದ ಸ್ವಂತ ಒಂದು ತೀರ್ಪು ಅವರದಲ್ಲಿ ನೆಲೆಗೊಂಡಿತು. 그게 여러분 선악과를 따먹지 ಇದು 않았다면 그게 ಸಾಧ್ಯವಾಗುತ್ತಿರಲಿಲ್ಲ. 불가능해요. ಅವರು ಒಳ್ಳೆದ ಮತ್ತೆ ಕೆಟ್ಟದ ಹಣ್ಣನ್ನು ತಿನ್ನದಿದ್ದರೆ 말미암아. ಅವರು ಒಳ್ಳೆದ ಮತ್ತೆ ಹಣ್ಣನ್ನು ತಿನ್ನಲಿಲ್ಲ ಅಂತ ಹೇಳಿದ್ರೆ ಇದೆಲ್ಲ 인간 ಕೂಡ 스스로 ಬರಲಿಲ್ಲ. 판단할 수 있는 판단이 ಒಳ್ಳೆ ಮತ್ತೆ ಕೆಟ್ಟ ಹಣ್ಣು ತಿಂದ ನಿಮಿತ್ತ ಮನುಷ್ಯರಿಗೆ ಒಂದು ಸಾಮರ್ಥ್ಯ ಇಲ್ಲ ತಮ್ಮಲ್ಲಿ 저 ತಾವು 옳은 ತೀರ್ಪು 판단이 ಮಾಡಿಕೊಳ್ಳಲಿಕ್ಕೆ. 아니지만 ಅದು ಸರಿಯಾದ ತೀರ್ಪು ಇಲ್ಲದಿದ್ದರೂ ಕೂಡ 인간은 자기의 그 판단을 신뢰하게 됐다는 거죠. ಆದ್ರೆ ಮನುಷ್ಯರು ತಮ್ಮದೇ ಒಂದು ತೀರ್ಪನ್ನು ಕೂಡ 자기 ಗೌರವಿಸಿಕೊಂಡರು. 판단을 신뢰하는 게 문제가 아니라 ತಮ್ಮದೇ ಒಂದು ತೀರ್ಪನ್ನು ಗೌರವಿಸಿಕೊಳ್ಳುವುದು 자기 ಸಮಸ್ಯೆನೇ 판단을 ಅಲ್ಲ. 다를 때 하나님의 판단도 버리게 ಯಾವಾಗ 됐다. ಅವರು ತೀರ್ಪು ದೇವರಿಂದ ತೀರ್ಪಿಂದ ಬಹಳ ವ್ಯತ್ಯಾಸವಾಗಿತ್ತು, ಆಗ ದೇವರ ತೀರ್ಪನ್ನು ಬಿಸಾಕಿ ಬಿಟ್ಟರು. 합리적이고 자기 뜻에 맞으면 그걸 받아들여. ಯಾವಾಗ ಅದು ಸಿರು ಬೀಳುತ್ತಿತ್ತೋ ಅದು ಅವಾಗ ಅವರು ಒಪ್ಪಿಕೊಳ್ಳುತ್ತಿದ್ದರು. 이제 ಮನುಷ್ಯರು 사단은 매일매일 뭘 합니까? ಸೈತಾನ ಏನ್ ಮಾಡ್ತಾ ಪ್ರತಿದಿನ? 여러분 우리가 약을 먹을 때 ಯಾವಾಗ ನಾವು ಔಷಧ ತೆಗೆದುಕೊಳ್ಳುತ್ತೇವೋ 이제 약을 그 약은 우리 몸에 유익하게 하기 위한 ಆ 약이지. ಒಂದು ಔಷಧಿ ನಮ್ಮ ದೇಹಕ್ಕೆ 그래서 ಲಾಭಕರವಾಗಿರುತ್ತದೆ. 어떤 약들은 굉장히 약 자체가 썩거나 아주 그 비위에 거슬리는 약이 있어요. ಕೆಲವೊಂದು ಔಷಧಿಗಳು ಬಹಳ ಕಹಿಯಾಗಿರುತ್ತೆ, ಅದನ್ನು ತೆಗೆದುಕೊಳ್ಳಲು ಬಹಳ ಕಷ್ಟವಾಗುತ್ತದೆ. 그런 약들은 우리 몸에 정말 유익하긴 하지만 ಆ ತರದಂತ ಔಷಧಿಗಳೆಲ್ಲ ನಮ್ಮ ದೇಹಕ್ಕೆ ಒಳ್ಳೆದು. 그 ಆದರೆ 약 자체가 우리가 입에서 잘 받아들이지 ಆ 않으니까 ತರದ ಔಷಧಿಗಳನ್ನು ನಮ್ಮ ದೇಹದ ನಮ್ಮ ಬಾಯಿಯಿಂದ 이제 그걸 ತೆಗೆದುಕೊಳ್ಳುವುದಿಲ್ಲ. 잘 받아들이도록 하기 위해서 당위적이란 걸로 이제 달콤한 어떤 껍질로 약을 싸는 ಆ 거죠. ಔಷಧಿಯನ್ನೆಲ್ಲರೂ ಕೂಡ ಸಿಹಿಯಾಗಿರುವಂತ ಪದರದಿಂದ ಅದನ್ನ ಕೂಡ ಮುಚ್ಚುತ್ತಾರೆ ನಾವು ಅದನ್ನು 그 ತೆಗೆದುಕೊಳ್ಳುವುದಕ್ಕೋಸ್ಕರ. 약을 먹을 때 입 안에서는 쓰지 않습니다. ಯಾವಾಗ ಔಷಧ ತೆಗೆದುಕೊಳ್ಳುತ್ತೀಯೋ ನಿನ್ನ ಬಾಯಿಲಿ ಅದು ಯಾವುದೇ ತರ 그 ಕಹಿ ಇರುವುದಿಲ್ಲ. 껍질이 당위적이라고 달콤한 어떤 녹말 그런 걸로 만들었기 때문에 ಯಾಕೆಂದ್ರೆ ಅದೆಲ್ಲವೂ ಕೂಡ ಸಕ್ಕರೆ ಒಂದು ಕೋಟಿಂಗ್ ಆಗಿರುತ್ತದಕ್ಕೋಸ್ಕರ ಬಹಳ 입안에 잠깐 있는 ಸಿಹಿಯಾಗಿರುತ್ತದೆ. 동안 쓴맛을 전혀 내진 않습니다. ಸ್ವಲ್ಪ ಹೊತ್ತು ನಿಮ್ಮ ಬಾಯಿಲಿಟ್ಟರು ಕೂಡ ಯಾವುದೇ ತರ ಕಹಿ ಇರುವುದಿಲ್ಲ ನಿನಗೆ. 그러나 그 이제 위장 안에 들어가서 ಯಾವಾಗ ಅದು ನಿಮ್ಮ ಹೊಟ್ಟೆಗೆ 그 이제 ಹೋಗುತ್ತದೋ 당이 녹기 ಆ ಸಕ್ಕರೆ 시작하는 ಒಂದು ಪದಾರ್ಥ ಇರುವಂತ ಪದರ ಎಲ್ಲವೂ ಕೂಡ ಕರಗಲಿಕ್ಕೆ 그럼 그게 ಪ್ರಾರಂಭಿಸುತ್ತದೆ. 전부 다 녹아버리면 ಅದೆಲ್ಲವೂ ಕೂಡ ಕರಗಿದಾದ ಮೇಲೆ 근데 그 속에 있는 이제 그 약의 쓴 성분이 이제 막 나오는 거죠. ಔಷಧಿರುವಂತ ಎಲ್ಲ ಕಹಿತನ ಈಗ ಬರಲಿಕ್ಕೆ ಪ್ರಾರಂಭಿಸುತ್ತದೆ. 그러나 그 이제 위장에는 혀처럼 쓴 거를 감지할 만한 그 맛을 감지할 만한 게 없기 때문에 ಆದ್ರೆ ಹೊಟ್ಟೆಯಲ್ಲಿ ಯಾವುದೇ ತರದ ರುಚಿ ನೋಡಲಿಕ್ಕೆ ಯಾವುದೇ ತರಹದ ಸೆಂಚು ಕೂಡ ಆಗುವುದಿಲ್ಲ. 그냥 사람들 아무 일 없이 지나는 것입니다. ಆ ಜನರು ಕೂಡ ಏನಿಲ್ಲದಂತೆ ಸುಮ್ಮನಾಗುತ್ತಾರೆ. 그냥 좋은 예가 될는지 모르겠지. ಆದ್ರೆ ನನಗೆ ಗೊತ್ತಿಲ್ಲ ಅದು ಒಳ್ಳೆ ಉದಾಹರಣೆ ಅಂತ. 여러분 사단은 우리가 그냥 받아들일 수 없으니까 ಸೈತಾನ ನಾನು ಸುಮ್ಮನೆ ಒಪ್ಪಿಕೊಳ್ಳಲಿಕ್ಕೆ ಆಗುದಿಲ್ಲ. ಅದಕ್ಕೆ 여러분 뭐 살인해라 간음해라 도둑질해라 하나님의 거슬이라 그런 이야기 아무나 쉽게 받아들이지 않을 ವ್ಯಭಿಚಾರ 겁니다. ಮಾಡುವುದು, ಕಳ್ತನ ಮಾಡುವುದು, ಅದನ್ನ ಮಾಡುವುದು, ಇದನ್ನ ಮಾಡುವುದು, ಕೊಲೆ ಮಾಡುವುದು ಇವೆಲ್ಲವೂ ಕೂಡ 때문에 ಒಪ್ಪಿಕೊಳ್ಳಲ್ಲ ಸುಮ್ಮನೆ 사단은 ಅವರು. 하나님의 뜻하고 다른 걸 우리에게 넣기 위하여 ಆದ್ರೆ ಸೈತಾನ ದೇವರ ವಾಕ್ಯಕ್ಕೆ ಬೇರೆ ವ್ಯತ್ಯಾಸವಾಗಿ ಆತನು 우리의 ಹೃದಯ 생각이나 우리의 합리나 우리의 경험에 맞는 합리적인 껍질로 갖다가 그 뒤집어 씌워가지고 우리에게 준 거예요. ಒಂದು ಕೋಟಿಂಗ್ ಅನ್ನು ಮಾಡಿಬಿಟ್ಟು ಅದನ್ನು ನಾವು ಒಪ್ಪಿಕೊಳ್ಳುವಂತೆ ನಮಗೆ ಸರಿ ಬೀಳುವಂತೆ ಅದನ್ನು ಮಾಡಿ 그래서 ನಮಗೆ 우리는 ಕೊಡ್ತಾನೆ. 대부분 합리적이면 받아들이잖아요.
ನಾವು ಅದನ್ನು ಒಪ್ಪಿಕೊಳ್ಳುತ್ತೇವೆ ಅಷ್ಟೇ. 또 그게 우리에게 유익해 보이고 ಅದು ನಮಗೆ ಲಾಭಕರವಾಗಿ ಕಾಣಿಸುತ್ತದೆ. 그 크게 나쁜 것처럼 보이지 않으니까 ಅದು ಒಂದು ಕೆಟ್ಟದಾಗಿ ಕಾಣುವುದಿಲ್ಲ. 아무 생각 그걸 받아들인다. ಏನು ಕೂಡ ಆಲೋಚನೆ ಇಲ್ಲದೆ ನಾವು ಅದನ್ನು 여러분 ಒಪ್ಪಿಕೊಳ್ಳುತ್ತೇವೆ. 가룟 유다 그래서 예수님을 팔게 돼. ಈ ರೀತಿಯಾಗಿ ಇಸ್ಕರಿಯೋತ ಯೇಸುವನ್ನು ಮಾರಿಬಿಟ್ಟ. 아간이 그러다가 여러분 신화산 외투를 가져오고 자기 가정에 멸망이 왔어. ಅದಕ್ಕೋಸ್ಕರ ಆಕಾನನು ಅಲ್ಲಿರುವಂತಹ ಸಾಮಾನುಗಳೆಲ್ಲ ಕೂಡ ದೇವರಲ್ಲಿರುವಂತಹ ಎಲ್ಲ 그럼 ಸಾಮಾನುಗಳು 사단은 ಚಿಕ್ಕನ 그러한 ರೀತಿಯಾಗಿ ನಾಶ 방식으로 ಹೊಂದಿಕೊಂಡನು. 우리를 이끌어 갔습니다. ಸೈತಾನ ಈ ರೀತಿಯ ಕ್ರಮದಲ್ಲಿ ನಮ್ಮ 자, ನಡೆಸುತ್ತಾ 이제 ಇದ್ದಾನೆ. 그렇기 때문에 사단은 우리 속에 우리 스스로의 판단력을 믿도록 만들어. ಸೈತಾನನು ನಮ್ಮನ್ನು ಮಾಡುತ್ತಾನೆ, ನಮ್ಮ ಒಂದು ಸ್ವಂತ ಸಾಮರ್ಥ್ಯವನ್ನು ನಂಬುವಂತೆ 우리 스스로 ಮಾಡುತ್ತಾನೆ. 속에 판단력이 생기도록 해서 ನಾವೇ ಸ್ವಂತ ತೀರ್ಪು ಮಾಡುವಂತೆ ಸಾಮರ್ಥ್ಯವನ್ನು ನಮ್ಮಲ್ಲಿ ಮಾಡುತ್ತಾನೆ. 선악과를 따먹으로 말미암아 ಒಳ್ಳೆದು ಮತ್ತೆ ಕೆಟ್ಟ ಹಣ್ಣು ತಿಂದ ಮೂಲಕ 선과 악을 아는 지혜가 들어왔고 ಒಳ್ಳೆದು ಮತ್ತೆ ಕೆಟ್ಟದ ಜ್ಞಾನ ಒಳಗೆ ಬಂತು. 그 다음에 이제 판단력이 생겨버린 거예요. ಈಗ ನಮಗೆ ಸಾಮರ್ಥ್ಯ ಇದೆ ತೀರ್ಪು ಮಾಡ್ಲಿಕ್ಕೆ. 이제 하나님을 믿지 아니하고 ದೇವರು ನಂಬುತ್ತಾ ಇಲ್ಲ. 우리의 경험이나 우리의 판단을 따라 모든 걸 결정하도록 인간을 이끌었어요. ಸೈತಾನನು ಮಾಡುತ್ತಾನೆ, ತಮ್ಮ ಸ್ವಂತದೇ ಆಲೋಚನೆ ಸ್ವಂತದೇ ಆದ ಒಂದು ಸಾಮರ್ಥ್ಯದಲ್ಲಿ 하나님 ಎಲ್ಲವನ್ನೂ ಆಲೋಚನೆ 뜻하고 ಮಾಡಿ 전혀 ತೀರ್ಪು 다른 ಮಾಡುವಂತೆ. 걸 가져와서 ಅದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ವ್ಯತ್ಯಾಸವಾಗಿ 우리의 ತರುತ್ತಾನೆ. 합리적 우리의 경험에 맞도록 포장을 해서 우리에게 ಮತ್ತೆ 주는 ನಮ್ಮ ಒಂದು ಸ್ಟ್ಯಾಂಡರ್ಡ್ ಎಲ್ಲ ಕೂಡ ಸರಿ ಬೀಳುವಂತೆ ಎಲ್ಲವೂ ಕೂಡ ಮುಚ್ಚಿ ಅದನ್ನು ನಮಗೆ 그래서 ಒಪ್ಪಿಕೊಳ್ಳುವಂತೆ 대부분 ಮಾಡುತ್ತಾನೆ. 사람은 그걸 다 받아들입니다. ಅನೇಕ ಜನರು ಅದನ್ನೇ ಒಪ್ಪಿಕೊಳ್ಳುತ್ತಾರೆ ಎಲ್ಲರೂ. 여러분 우리가 사도행전을 읽어보면은 ಯಾವಾಗ ಅಪ್ಪಸಕುತ್ತೆ ಓದುತ್ತೇವೆ ನಾವು, 사도 바울이 하나님 복음을 전했습니다. ಪೌಲನು ಕೂಡ ದೇವರ ಸುವಾರ್ತೆಯನ್ನು ಸಾರಿದನು. 많은 사람들이 사도 바울을 ಅನೇಕ ಜನರು 비판했어요. ಕೂಡ ಅಪ್ಪಸ್ತಲ ಪೌಲನನ್ನು ಹಿಂಸೆಪಡಿಸಿದರು. 대적했어요. ಅವರು ಅನೇಕರು 여러분 ಅವರ ವಿರುದ್ಧ 예수님이 ಹೋದರು. 하나님께로부터 왔습니다. ಯೇಸು ದೇವರಿಂದ ಬಂದನು. 그래 그 당시에 하나님을 믿는다는 사람들이 ಆ ಒಂದು ಸಮಯದಲ್ಲಿ ದೇವರೇ ನಂಬುವವರೆಲ್ಲ ಜನರು 예수님을 십자가에 못 박았습니다. ಅವರು ಯೇಸುವನ್ನು ಶಿಲುಬೆಗೆ ಹಾಕಿಸಿದರು. 그럼 그게 사탄이 하는 일이라는. ಆ ಒಂದು ಕೆಲಸ ಸೈತಾನ 그래서 ಮಾಡುತ್ತಾನೆ. 그들이 하나님 믿는 것처럼 하면서 ಅವರೆಲ್ಲ ನಟಿಸುತ್ತಾರೆ, ದೇವರು ನಂಬುತ್ತಾ ಇದ್ದಾರೆ ಅಂತ. 예수님을 거스리도록 사탄이 만든. ಮತ್ತೆ ಸೈತಾನ ಮಾಡುತ್ತಾನೆ ದೇವ ಯೇಸುವಿನ ವಿರುದ್ಧ 자, ಹೋಗುವಂತೆ. 이제 이 중요한 것은 오늘 우리가 선악과를 따먹지 ಪ್ರಾಮುಖ್ಯ 않았다면 ಸಂಗತಿ ಅಂತ ಹೇಳಿದ್ರೆ ನಾವೇನಾದ್ರೂ ಕೂಡ ಒಳ್ಳೆದ ಮತ್ತೆ ಕೆಟ್ಟ ಹಣ್ಣನ್ನು ತಿನ್ನದಿಲ್ಲ ಅಂತ 하나님의 ಹೇಳಿದರೆ 마음만 우리 속에 있어서 ದೇವರ ಒಂದು ಹೃದಯ ಮಾತ್ರ ಮೊಳಗಿರುತ್ತಿತ್ತು. 우리가 동산을 다스리기를 지킬 때 ನಾವು ವ್ಯವಸಾಯ ಮಾಡಿ ಆ ಒಂದು ತೋಟವನ್ನು ಚೆನ್ನಾಗಿ 하나님의 ನೋಡಿಕೊಳ್ಳುತ್ತೇವೆ. 판단을 가지고 지키고 하나님의 지혜를 가지고 지킨다면 ದೇವರ ಜ್ಞಾನದಿಂದ ಅವೆಲ್ಲವೂ ಕೂಡ ವ್ಯವಸಾಯ ಮಾಡಿ ಅದನ್ನು 우리가 ಕಾಯುತ್ತಿದ್ದೆವು. 하는 그 모든 게 하나님의 하나님과 똑같은 일이 되는 ಎಲ್ಲವೂ 거예요. ಸಂಗತಿ ದೇವರು ಹೇಗೆ ಮಾಡ್ತಾ ಅದೆಲ್ಲವೂ ಕೂಡ ಅದೇ ರೀತಿಯಾಗಿ ಮಾಡಿ 근데 ಮುಗಿಸಿದ್ದೆವು. 사탄은 우리 인간을 속였습니다. ಆದ್ರೆ ಸೈತಾನು ಮನುಷ್ಯರನ್ನು ಕೂಡ ವಂಚಿಸಿದನು. 선악과를 따먹게 했습니다. ಆತನು ಒಳ್ಳೆದ ಮತ್ತೆ ಕೆಟ್ಟ ಹಣ್ಣನ್ನು ತಿನ್ನುವಂತೆ ಮಾಡಿದನು. 악을 알 수 있는 지혜를 가졌습니다. ಮತ್ತೆ ಒಳ್ಳೆದ ಮತ್ತೆ ಕೆಟ್ಟದನ್ನು ಕೂಡ ಜ್ಞಾನ 이제 ಹೊಂದಿಕೊಳ್ಳುವಂತೆ 우리 ಮಾಡಿದನು. 하나님의 뜻보다 우리의 판단을 따라 살도록 만들어버려요. ದೇವರ ವಾಕ್ಯವನ್ನು ಬಿಟ್ಟು ನಮ್ಮ ಸ್ವಂತ ಆಲೋಚನೆ ಮತ್ತೆ ಸ್ವಂತ ಒಂದು 이게 ತೀರ್ಪನ್ನು 사탄은 하나님 ಮಾಡಿದನು. 뜻이 아닌 걸 가지고 그 하나님의 우리의 합리적인 어떤 판단이란 껍질을 ಸೈತಾನ ಒಂದು 씌워가지고 ಮಾಡುವಂತದ್ದು ದೇವರ ಚಿತ್ತವಾಗಿರಲಿಲ್ಲ. ಆತನು ಎಲ್ಲವೂ ಕೂಡ ನಮಗೆ ಸರಿ ಬೀಳುವಂತೆ ಎಲ್ಲವೂ ಕೂಡ ಕವರ್ ಮಾಡಿ 우리 ನಮಗೆ 마음을 ಕೊಡುತ್ತಿದ್ದನು. 거부하지 ನಾವು 않도록 해서 ಒಪ್ಪಿಕೊಳ್ಳುವಂತೆ. 우리 속에 넣어주는 것이죠. ಅದು ನಾವು ತಿರಸ್ಕರಿಸದೆ ಅದನ್ನು ಒಪ್ಪಿಕೊಳ್ಳುವಂತೆ ಆ ರೀತಿಯಾಗಿ ನಾವು 아무 생각이 ಮಾಡಿಕೊಟ್ಟನು. 그걸 받아들이는 것이죠. ನಾವೇನು ಕೂಡ ಇಲ್ಲಿ ನೋಡದೆ ನಾವು ಅದನ್ನು 그래서 ಒಪ್ಪಿಕೊಳ್ಳುವ 참 ಅಷ್ಟೇ. 많은 멸망과 저주를 ಅದರ 받는. ಮೂಲಕ ಅನೇಕ ಜನ ನಾಶ ಹೊಂದಿಕೊಂಡರು ಮತ್ತೆ 자 ಶಾಪ 이제 우리는 ಹೊಂದಿಕೊಂಡರು. 다시 에덴 동산 이전으로 정말 그 아담하고 범죄 이전으로 돌아갈 수가 없어요. ನಾವು ಈಗ ಆದಮ ಮತ್ತೆ ಅವ್ವ ಪಾಪ ಮಾಡೋಕ್ಕಿಂತ ಮುಂಚೆ ಇದ್ದಂತ ಒಂದು ಏದೆನ್ ತೋಟಕ್ಕೆ 우리가 다시 ಹೋಗಲಿಲ್ಲ. 타임머신을 타고 그 당시로 돌아갈 수만 있다면 얼마나 좋았겠어. ಆ ಒಂದು ಸಮಯದಲ್ಲಿ ಇದ್ದಂತ ಸಮಯದಲ್ಲಿ ಹೋಗಿದ್ದರೆ ಅದೆಷ್ಟು ಚೆನ್ನಾಗಿರುತ್ತಿತ್ತು. 다시 이제 아담 하와 그 이전으로 범죄 이전 ಆದ್ರೆ 돌아갈 ನಾವು 수가 ಆದಮ 없어요. ಅವ್ವ ಮಾಡುವುದಕ್ಕೆ ಪಾಪ ಮಾಡುವುದಕ್ಕಿಂತ ಮುಂಚೆ ನಾವು ಆ ಒಂದು 이제 ಸಮಯಕ್ಕೆ 우리는 죄를 ಹೋಗುವುದಿಲ್ಲ. 범했어요. ನಾವಾಗಲೇ ಪಾಪ ಮಾಡಿದ್ದೇವೆ. 이제 ಈಗ 하나님과 멀어졌습니다. ನಾವು ದೇವರಿಂದ ದೂರವಾಗಿದ್ದೇವೆ. 자 이제 우리는 다시 여기서 소망이 하나 있는데 ಆದ್ರೆ ಇದರಿಂದ ಒಂದು ಮಾತ್ರ ನಿರೀಕ್ಷೆ ಇದೆ ನಮಗೆ. 이게 우리의 판단이나 우리의 경험을 따르지 ನಮ್ಮ 마. ಸ್ವಂತ ಆಲೋಚನೆ ಆಗಲಿ ನಮ್ಮ ಸ್ವಂತ ಅನುಭವ ಆಗಲಿ ಹಿಂಬಾಲಿಸಿ 하나님의 마음을 알아서 ದೇವರ ಹೃದಯ ಹೊಂದಿಕೊಂಡು 하나님의 마음을 받아들여서 ಯಾವಾಗ ದೇವರ ಹೃದಯ ಒಪ್ಪಿಕೊಳ್ಳುತ್ತೇವೆ 마치 ನಾವು 그 2 달란트 받은 종이 2 ತಲಾಂತ ಹೊಂದಿಕೊಂಡ ಸೇವಕನ ತರಾನೆ 주인의 마음을 모르지만 ಆತನಿಗೆ ಹೃದಯ ಯಜಮಾನ ಹೃದಯ 그 ಗೊತ್ತಿಲ್ಲ. 주인의 마음을 이제 알아서 ಕಂಡುಕೊಂಡ ಯಜಮಾನ ಹೃದಯ ಏನು 주인의 ಅಂತ. 마음을 따라 장사한 것 ಆತನು ಆ ಒಂದು ಯಜಮಾನ ಹೃದಯ ತಕ್ಕಂತೆ 우리의 ಆತನು ವ್ಯವಹಾರ 마음을 ಮಾಡಿದನು. 따라 살지 아니하고 ಅದೇ ರೀತಿಯಾಗಿ ನಮ್ಮ ಹೃದಯ ಸ್ವಂತ ಹೃದಯದಿಂದ 우리의 ಜೀವಿಸುವುದಲ್ಲ, 판단을 따라 살지 아니 ನಮ್ಮ ಸ್ವಂತ ತೀರ್ಪಿನಿಂದ ಜೀವಿಸುವುದಲ್ಲ. 하나님의 마음을 따라 ನಾವು ದೇವರ 산다. ವಾಕ್ಯಾನುಸಾರವಾಗಿ ದೇವರ ಹೃದಯ ಅನುಸಾರವಾಗಿ ಜೀವಿಸಿದರೆ, 하나님의 마음이 여러분의 마음에도 흐를 것이다. ನಾವು ದೇವರ ಹೃದಯಾನುಸಾರವಾಗಿ ಜೀವಿಸಿದರೆ 땅이 에덴에서 발언해 동산을 적신 것처럼 ಆಗ ದೇವರ ಹೃದಯ ನಿಮ್ಮ ಹೃದಯದಲ್ಲೆಲ್ಲ ಕೂಡ ಹರಿದಾಡುತ್ತದೆ. 하나님 마음이 여러분의 마음을 적신 ಯಾವ ದೇವರ ಒಂದು ಹೃದಯ ನಿನ್ನ ಹೃದಯವನ್ನು ಕೂಡ 여러분 하나님 열매맺는 ತೋರಿಸುತ್ತದೋ, 귀한 ಆಗ 자녀들이 됩니다. ನೀವೆಲ್ಲರೂ ಕೂಡ ಆಯ್ದಲ್ಪಟ್ಟರಾಗಿರ್ತೀರಾ, ದೇವರ ಮಕ್ಕಳಾಗುತ್ತೀರಾ. 감사합니다. ಧನ್ಯವಾದ. 다음 시간 또 ನಾನು 말씀드릴게요. ಮುಂದಿನ ಭಾಗದಲ್ಲಿ ನಾನು 그때까지 ಮುಂದುವರಿಸುತ್ತೇನೆ. 여러분 안녕히 계십시오. ಅಲ್ಲೆಲ್ಲರೂ ಕೂಡ ನೀವು ಹುಷಾರಾಗಿರ್ರಿ. ಧನ್ಯವಾದ.